ನಮ್ಮ ಈ ಆಳವಾದ ಚರ್ಚೆಗೆ ಸ್ವಾಗತ. ಇವತ್ತಿನ ವಿಷಯ ಬಂದು ಹದಿಹರೆಯ ಅಂದ್ರೆ ಅಡಾಲಸೆನ್ಸ್ ಅಂತೀವಲ್ಲ ಅದು. ಹೌದು ಹೌದು, ತುಂಬಾ ಮುಖ್ಯವಾದ ಘಟ್ಟ ಇದು. ಖಂಡಿತ. ವಿಶೇಷವಾಗಿ ಗ್ರಾಮೀಣ ಭಾಗದ 8 ರಿಂದ 12 ವರ್ಷದ ಮಕ್ಕಳಿಗೆ ಇದನ್ನ ಹೇಗೆ ಸುಲಭವಾಗಿ ಅರ್ಥ ಮಾಡಿಸೋದು ಅನ್ನೋದೇ ನಮ್ಮ ಇಂದಿನ ಗುರಿ. ನಿಜ. ಆ ವಯಸ್ಸಿನ ಮಕ್ಕಳಿಗೆ ಇದನ್ನು ಹೇಳೋದು ಒಂಥರ ಸವಾಲಿನ ಕೆಲ್ಸ ಅಲ್ವಾ? ಹೌದು. ಈಗ ನೋಡಿ, ನಾನ್ ಯೋಚಿಸ್ತಾ ಇದ್ದೆ, ಇದನ್ನ ಒಂದು ಹಳ್ಳಿಯ ನದಿಗೆ ಕಟ್ಟಿದ ಸೇತುಗೆ ಹೋಲಿಸ್ಬೋದು ಅನ್ಸುತ್ತೆ. ಓ, ನದಿಯ ಸೇತುವೆ ಅಂದ್ರೆ ಹೇಗೆ? ಈಗ ನದಿಯ ಒಂದು ದಡದಲ್ಲಿ ಆಟವಾಡುವ ಮುಗ್ಧ ಬಾಲ್ಯ ಇದೆ ಅಂತ ಇಟ್ಕೊಳ್ಳಿ. ಕರೆಕ್ಟ್. ಆ ಸೇತುವೆ ದಾಟಿ ಹೋದ್ರೆ ಸಿಗೋ ಇನ್ನೊಂದು ದಡದಲ್ಲಿ ಜವಾಬ್ದಾರಿಯುತ ಪ್ರೌಢಾವಸ್ಥೆ ಇದೆ. ಓಹೋ, ಅರ್ಥ ಆಯ್ತು. ಈ ಎರಡು ದಡಗಳನ್ನ ಬೆಸೆಯುವ ಸೇತುವೆನೇ ಹದಿಹರೆಯ. ಹಾ, ತುಂಬಾ ಅದ್ಭುತವಾದ ಕಲ್ಪನೆ ಇದು. ಅಂದ್ರೆ 10 ರಿಂದ 19 ವರ್ಷದ ವಯಸ್ಸಿನಲ್ಲಿ ಪ್ರತಿಯೊಬ್ಬರೂ ಈ ಸೇತುವೆ ದಾಟ್ಲೇಬೇಕು ಅಲ್ವಾ? ಹೌದು, ದಾಟ್ಲೇಬೇಕು. ಮತ್ತೆ ಈ ಸೇತುವೆ ಮೇಲೆ ಹೆಜ್ಜೆ ಇಟ್ಟಾಗ ಏನ್ ಗೊತ್ತಾ, ಕೇವಲ ವಯಸ್ಸು ಮಾತ್ರ ಅಲ್ಲ, ಅವರ ದೇಹ ಮತ್ತೆ ಮನಸ್ಸಿನಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ಆಗುತ್ತೆ. ಅದೇ ನಾವಿಲ್ಲಿ ಮುಖ್ಯವಾಗಿ ಗಮನಿಸ್ಬೇಕಾದ್ದು. ಈಗ ಹಳ್ಳಿಯ ಮಕ್ಕಳಿಗೂ ಸ್ಮಾರ್ಟ್ಫೋನ್ ಬಗ್ಗೆ ಗೊತ್ತಿರುತ್ತೆ ಅಲ್ವಾ? ಹೌದು, ಖಂಡಿತ ಗೊತ್ತಿರುತ್ತೆ. ಫೋನ್ಗಳಿಗೆ ಆಗಾಗ ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಅಪ್ಡೇಟ್ ಬರ್ತಾ ಇರುತ್ತಲ್ಲ. ಬರ್ತಾ ಇರುತ್ತೆ. ಮಕ್ಕಳ ದೇಹಕ್ಕೂ ಇದೇ ತರ ಒಂದು ದೊಡ್ಡ ಅಪ್ಡೇಟ್ ಸಿಗುತ್ತೆ ಅಂತ ನಾವು ಹೇಳ್ಬೋದು. ವಾವ್, ಈ ಹೋಲಿಕೆ ತುಂಬಾ ಚೆನ್ನಾಗಿದೆ. ಈ ಹಾರ್ಡ್ವೇರ್ ಅಪ್ಡೇಟ್ ಅಂದ್ರೆ ಕಣ್ಣಿಗೆ ಕಾಣುವ ದೈಹಿಕ ಬದಲಾವಣೆಗಳು. ಅಂದ್ರೆ ಧ್ವನಿ ಬದಲಾಗೋದು, ಎತ್ತರ ಹೆಚ್ಚಾಗೋದು, ಇವೆಲ್ಲ ಅಲ್ವಾ? ಕರೆಕ್ಟ್, ಅದೇ. ಆದ್ರೆ ಇದರ ಜೊತೆಗೆ ಬರುವ ಸಾಫ್ಟ್ವೇರ್ ಅಪ್ಡೇಟ್ ಇದೆಯಲ್ಲ, ಅದು ಇನ್ನೂ ಆಸಕ್ತಿದಾಯಕ. ಹೌದಾ? ಸಾಫ್ಟ್ವೇರ್ ಅಪ್ಡೇಟ್ ಅಂದ್ರೇನು? ಮನಸ್ಸಿನಲ್ಲಾಗೋ ಬದಲಾವಣೆಗಳಾ? ನಿಖರವಾಗಿ ಹೇಳಿದೆ. ಮೆದುಳಿನಲ್ಲಿ ಹೊಸ ರೀತಿಯ ಭಾವನೆಗಳು ಶುರುವಾಗುತ್ತೆ. ಪ್ರಪಂಚನ ನೋಡೋ ದೃಷ್ಟಿಕೋನನೇ ಬದಲಾಗುತ್ತೆ. ಓ, ಅಂದ್ರೆ ಎಲ್ಲವನ್ನೂ ಪ್ರಶ್ನೆ ಮಾಡೋ ಪ್ರವೃತ್ತಿ ಶುರುವಾಗೋದೀಗ್ಲೇನಾ? ಖಂಡಿತ. ಇದನ್ನ ನಾವು ಒಂದು ಮಾವಿನ ಬೀಜದ ಉದಾಹರಣೆ ಮೂಲಕ ವಿವರಿಸಬಹುದು. ಈಗ ಒಂದು ಮಾವಿನ ಬೀಜ ಮಣ್ಣಲ್ಲಿ ನೆಟ್ಟಾಗ ಅದು ರಾತ್ರೋರಾತ್ರಿ ದೊಡ್ಡ ಮರ ಆಗ್ಬಿಡುತ್ತಾ? ಇಲ್ಲ, ಖಂಡಿತ ಆಗಲ್ಲ. ಅದಕ್ಕೆ ಸ್ವಲ್ಪ ಸಮಯ ಬೇಕು. ಅದೇ ರೀತಿ ಮಕ್ಕಳ ದೇಹದಲ್ಲಿ ಹಾರ್ಮೋನ್ಗಳು ಸ್ರವಿಸಲು ಶುರುವಾದಾಗ ಹಂತ ಹಂತವಾಗಿ ಬೇರು ಬಿಟ್ಟು ರೆಂಬೆಕೊಂಬೆ ಚಾಚುವ ಪ್ರಕ್ರಿಯೆ ಇದು. ಓ, ಅಂದ್ರೆ ಹಾರ್ಮೋನ್ಗಳೇ ಈ ಅಪ್ಡೇಟ್ಗೆ ಅಸಲಿ ಕಾರಣ ಅಂತ ಹೇಳ್ತಿದ್ದೀರಾ? ಅದೇ, ಹಾರ್ಮೋನ್ಗಳೇ ಇಲ್ಲಿ ಮುಖ್ಯ ಪಾತ್ರ ವಹಿಸ್ತವೆ. ಆದ್ರೆ ನಾನೊಂದು ವಾಸ್ತವ ವಿಷಯ ಗಮನಿಸಿದ್ದೀನಿ. ಈಗ ಒಂದು 7ನೇ ತರಗತಿಯ ಕೊಠಡಿಗೆ ಹೋದ್ರೆ ಆಶ್ಚರ್ಯ ಆಗುತ್ತೆ. ಏನ್ ಆಶ್ಚರ್ಯ? ಏನನ್ನ ಗಮನಿಸಿದ್ರಿ? ಅದೇ, ಕ್ಲಾಸ್ನಲ್ಲಿ ಬೆಂಚಿನ ತುದಿಯಲ್ಲಿ ಕೂತ ಒಬ್ಬ ವಿದ್ಯಾರ್ಥಿ ದೊಡ್ಡವಂತರ ಎತ್ತರವಾಗಿ ಬೆಳೆದಿರ್ತಾನೆ. ಹೌದು. ಆದ್ರೆ ಪಕ್ಕದಲ್ಲೇ ಕೂತ ಇನ್ನೊಬ್ಬ ಇನ್ನೂ ಚಿಕ್ಕ ಮಗುವಿನಂತೆ ಕಾಣ್ತಾನೆ. ಪ್ರಕೃತಿ ನಿಯಮ ಎಲ್ಲರಿಗೂ ಒಂದೇ ಅಲ್ವಾ? ಆದ್ರೂ ಈ ಬೆಳವಣಿಗೆಯ ವೇಗದಲ್ಲಿ ಯಾಕಿಷ್ಟು ವ್ಯತ್ಯಾಸ? ಏನ್ ಗೊತ್ತಾ, ಇದೇ ಪ್ರಕೃತಿಯ ಬಹುದೊಡ್ಡ ವಿಸ್ಮಯ. ಕಾಡ್ನಲ್ಲಿ ಎಲ್ಲಾ ಮರಗಳಿಗೂ ಒಂದೇ ಮಳೆ ಬಿದ್ರೂ ಅವು ಒಂದೇ ವೇಗದಲ್ಲಿ ಬೆಳೆಯಲ್ಲ ಅಲ್ವಾ? ನಿಜ. ಒಂದೊಂದು ಮರ ಒಂದೊಂದು ಥರ ಬೆಳೆಯುತ್ತೆ. ಮನುಷ್ಯರಲ್ಲೂ ಈ ವೈವಿಧ್ಯತೆ ಅಥವಾ ವೇರಿಯೇಷನ್ ಸಂಪೂರ್ಣ ಸಹಜ. ಓ, ಅಂದ್ರೆ ಎಲ್ರೂ ಒಂದೇ ಥರ ಬೆಳೆಯಲ್ಲ? ಕರೆಕ್ಟ್. ಕೆಲವರ ದೇಹ 11ನೇ ವಯಸ್ಸಿಗೆ ವೇಗವಾಗಿ ಬೆಳೆಯೋಕ್ ಶುರುವಾಗತ್ತೆ. ಇದನ್ನ ನಾವು ಗ್ರೋತ್ ಸ್ಪರ್ಟ್ ಅಂತೀವಿ. ಗ್ರೋತ್ ಸ್ಪರ್ಟ್, ಓಕೆ. ಹೌದು. ಇನ್ನು ಕೆಲವರಲ್ಲಿ ಈ ಪ್ರಕ್ರಿಯೆ 14ನೇ ವಯಸ್ಸಿಗೆ ಆರಂಭ ಆಗಬಹುದು. ಪ್ರತಿಯೊಬ್ಬರ ದೇಹದ ಗಡಿಯಾರ ಬೇರೆ ಬೇರೆಯಾಗಿರುತ್ತೆ. ಅಂದ್ರೆ ತರಗತಿಯಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋ ಪ್ರಶ್ನೆನೇ ಬರಲ್ಲ ಇಲ್ಲಿ? ಖಂಡಿತ ಬರಲ್ಲ. ವಯಸ್ಸು ಒಂದೇ ಆದ್ರೂ ಆ ಜೈವಿಕ ಗಡಿಯಾರ ಭಿನ್ನವಾಗಿರುತ್ತಷ್ಟೇ. ಇದು ಹದಿಹರೆಯ ಅನ್ನೋದು ಕೇವಲ ಎತ್ತರ ಬೆಳೆಯುವ ಪ್ರಕ್ರಿಯೆ ಅಲ್ಲ ಅಂತ ಸ್ಪಷ್ಟಪಡಿಸುತ್ತೆ. ಹೌದು, ಅದೊಂದು ಸಂಪೂರ್ಣ ಸಿದ್ಧತೆ. ಆ ಸೇತುವೆ ಆಚೆಗಿರುವ ಪ್ರೌಢಾವಸ್ಥೆಯ ಸವಾಲುಗಳನ್ನು ಎದುರಿಸಲು ನಿಸರ್ಗ ನಮ್ಮನ್ನ ಬಲಪಡಿಸುವ ಘಟ್ಟ ಇದು. ನಿಜ. ದೇಹ ಬೆಳೆಯೋದ್ರ ಜೊತೆಗೆ ಸ್ವತಂತ್ರವಾಗಿ ಯೋಚಿಸುವ ಸಾಮರ್ಥ್ಯ ಕೂಡ ಬರುತ್ತಲ್ವಾ? ಖಂಡಿತ. ಇದನ್ನೇ ನಾವು ವಯಸ್ಕರ ಜವಾಬ್ದಾರಿಗಳಿಗೆ ಸಜ್ಜುಗೊಳಿಸುವ ಅಂತಿಮ ಗುರಿ ಅನ್ನೋದು. ಈ ಸೇತುವೆಯ ಪಯಣ ನಿಜಕ್ಕೂ ರೋಚಕವಾಗಿದೆ. ಹೌದು, ಪ್ರತಿಯೊಬ್ಬರೂ ಅನುಭವಿಸಲೇಬೇಕಾದ ಒಂದು ಸುಂದರವಾದ ಹಂತ ಇದು. ಹಾಗಾದ್ರೆ ಕೊನೆಯದಾಗಿ ನನ್ಗೊಂದು ಕುತೂಹಲ ಇದೆ. ಖಂಡಿತ, ಕೇಳಿ. ಈ ಸಾಫ್ಟ್ವೇರ್ ಅಪ್ಡೇಟ್ ಸಮಯದಲ್ಲಿ ನಮ್ಮ ಮೆದುಳಿನಲ್ಲಿ ಮೊದಲ ಬಾರಿಗೆ ಮೂಡುವ ಆ ಹೊಸ ಗೊಂದಲಮಯವಾದ ಆಲೋಚನೆಗಳು ಇದೆಯಲ್ಲ, ಹೌದು. ಅವು ಮುಂದೆ ನಾವು ಎಂಥ ವ್ಯಕ್ತಿತ್ವದ ಮನುಷ್ಯರಾಗ್ತೀವಿ ಅನ್ನೋದನ್ನ ಶಾಶ್ವತವಾಗಿ ಹೇಗೆ ರೂಪಿಸುತ್ತವೆ? ಆಹಾ, ಎಂಥ ಅದ್ಭುತವಾದ ಪ್ರಶ್ನೆ ಇದು. ಬಹುಶಃ ಆ ಸೇತುವೆ ದಾಟಿದ ಮೇಲೆ ಇನ್ನೊಂದು ದಡದಲ್ಲಿ ನಿಂತು ಹಿಂದಿರುಗಿ ನೋಡಿದಾಗಲೇ ಈ ಪ್ರಶ್ನೆಗೆ ಅಸಲಿ ಉತ್ತರ ಸಿಗುತ್ತೆ ಅನ್ಸುತ್ತೆ ಅಲ್ವಾ? ಖಂಡಿತ. ಇದು ಪ್ರತಿಯೊಬ್ಬರೂ ಆಳವಾಗಿ ಯೋಚಿಸಲೇಬೇಕಾದ ವಿಷಯ.